ನಿನ್ನೆಯಿಂದಲೂ ಕೂಡ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಿಕ್ಕಾಬಟ್ಟೆ ಗದ್ದಲ ಸೃಷ್ಟಿ ಮಾಡಿರುವಂತಹದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ಗೆ ಸಂಬಂಧಿಸಿದಂತೆ ಯಾರನ್ನೂ ಕೂಡ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಹೀಗಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಅನ್ನು ಮಾಡಿರುವಂತಹದ್ದು. ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಖಂಡಿತವಾಗಲೂ ಕೂಡ ಆಗೇ ಆಗುತ್ತೆ. ಹನಿ ಟ್ರ್ಯಾಪ್ಗೆ ಒಳಗಾದವರನ್ನ ರಕ್ಷಿಸುವ ಜವಾಬ್ದಾರಿ ನಮ್ಮ ಸರ್ಕಾರದ್ದು ಹೀಗಂತ ಸಿಎಂ ಸಿದ್ದರಾಮಯ್ಯ ಅವರು ಈಗ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಎಸ್, ನಿನ್ನೆಯಿಂದಲೂ ಕೂಡ ವಿಧಾನಸಭೆ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹದ್ದು. ಈಗಾಗಲೇ KN ರಾಜಣ್ಣ ಅವರು ಪ್ರಭಾವಿ ಸಚಿವರು, ಅವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ ಈಗ ಸ್ವತಃ KN ರಾಜಣ್ಣ ಅವರೇ ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಈ ವಿಚಾರ ಪ್ರಸ್ತಾಪ ಆಗಿದ ಕೂಡಲೇ ಗೃಹ ಸಚಿವರು ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಮಾಡ್ತೀವಿ ಅಂತೇಳಿ ಈಗ ಗೃಹ ಸಚಿವರು ಕೂಡ ಹೇಳಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತಂದರೆ, ಹನಿ ಟ್ರ್ಯಾಪ್ಗೆ ಒಳಗಾದಂತಹ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಅವರನ್ನು ರಕ್ಷಣೆ ಮಾಡುವುದು ನಮ್ಮ ಸರ್ಕಾರದ ಜವಾಬ್ದಾರಿ. ಸೊ ಹಾಗಾಗಿ ಕಾನೂನಿನ ಪ್ರಕಾರ ಅವರಿಗೆ ಅಂದರೆ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಖಂಡಿತವಾಗಲೂ ಕೂಡ ಶಿಕ್ಷೆ ಹಾಗೇ ಆಗುತ್ತೆ ಅನ್ನೋ ಒಂದು ಮಾತನ್ನು ಈಗ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗ ರಾಜಣ್ಣ ದೂರು ಕೊಟ್ಟರೆ ಉನ್ನತ ಮಟ್ಟದ ತನಿಖೆ ಮಾಡಿಸಲಾಗುತ್ತದೆ ಹೀಗಂತ ನಿನ್ನೆ ಸದನದಲ್ಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳಿದ್ದಾರೆ. ಗೃಹ ಸಚಿವರು ಉತ್ತರಿಸಿದ ಮೇಲೆ ಪುನಃ ಪ್ರಸ್ತಾಪಿಸುವುದು ತರವಲ್ಲ. ಹನಿ ಟ್ರ್ಯಾಪ್ ಯಾರೇ ಮಾಡಿಸಿದ್ದರೂ ಕೂಡ ಅದು ತಪ್ಪೇ. ಎಸ್, ಎತ್ತು ಈತು ಎಂದ ಮಾತ್ರಕ್ಕೆ ಕೊಟ್ಟಿಗೆಗೆ ಕಟ್ಟು ಎಂದು ಹೇಳಲಾಗುವುದಿಲ್ಲ. ರಾಜಣ್ಣ ಅವರು ಯಾರ ಹೆಸರನ್ನು ಕೂಡ ಹೇಳಿಲ್ಲ. ಹೇಳಿದ್ದರೆ ಖಂಡಿತವಾಗಲೂ ಕೂಡ ಕ್ರಮ ತೆಗೆದುಕೊಳ್ಳಬಹುದಾಗಿತ್ತು. ಪ್ರಕರಣದಲ್ಲಿ ಯಾರನ್ನೂ ಕೂಡ ರಕ್ಷಿಸುವ ಪ್ರಶ್ನೆಯೇ ಇಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಸ್, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಈಗ ರಿಯಾಕ್ಟ್ ಮಾಡಿರುವಂತಹದ್ದು. ಯಾರೇ ಇದ್ದರೂ ಕೂಡ ಹನಿ ಟ್ರ್ಯಾಪ್ ಮಾಡುವಂಥವರು ಯಾರೇ ಇದ್ದರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಜರುಗಿಸ್ತೀವಿ ಅಂತೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿರುವಂಥದ್ದು. ಅಂದರೆ ಈಗಾಗಲೇ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಸದನದಲ್ಲಿ ನಾವು ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಹೇಳಿದ ಮೇಲೆ ನಾನು ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ. ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅವರ ಮೇಲೆ ನಮ್ಮ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸುತ್ತೆ. ಜೊತೆಗೆ ಹನಿ ಟ್ರ್ಯಾಪ್ಗೆ ಒಳಗಾದಂತಹ ವ್ಯಕ್ತಿಗಳು ಅಂದರೆ ಸಂತ್ರಸ್ತರು ಯಾರಿದ್ದಾರೋ ಅವರಿಗೆ ಅವರ ಜವಾಬ್ದಾರಿ ಕೂಡ ನಮ್ಮದು. ಅವರಿಗೆ ರಕ್ಷಣೆಯನ್ನು ಕೊಡುವಂತಹ ಜವಾಬ್ದಾರಿ ನಮ್ಮ ಸರ್ಕಾರದ್ದು ಅಂತ ಹೇಳಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಎಸ್, ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹದ್ದು. ಈಗಾಗಲೇ ನಿನ್ನೆ ಯತ್ನಾಳ್ ಅವರು ಒಂದು ಬಾಂಬನ್ನು ಸಿಡಿಸ್ತಾರೆ. ಅಂದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಸಹಕಾರ ಸಚಿವರಾಗಿರುವಂತಹ KN ರಾಜಣ್ಣ ಅವರನ್ನು ಹನಿ ಟ್ರ್ಯಾಪ್ಗೆ ಒಳಗಿಸಿದ್ದಾರೆ, ಅಂದರೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಕೂಡಲೇ KN ರಾಜಣ್ಣ ಅವರು ಕೂಡ ಕರ್ನಾಟಕ ರಾಜ್ಯ CD ರಾಜ್ಯ, ಪೆನ್ಡ್ರೈವ್ ರಾಜ್ಯ ಅಂತೇಳಿ ಈಗ ನಾನು ಹೇಳ್ತಾ ಇಲ್ಲ, ಇಡೀ ರಾಜ್ಯದ ಜನ, ಬೇರೆ ಬೇರೆ ರಾಜ್ಯದ ಜನರು ಕೂಡ ಮಾತನಾಡ್ಕೊಳ್ತಿದ್ದಾರೆ ಅಂತೇಳಿ ಅಲ್ಲಿಂದ ಮಾತನ್ನು ಅವರು ಶುರು ಮಾಡ್ತಾರೆ. ಅದಾದ ನಂತರ 48 ಜನರ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಒಂದು ಬಾಂಬನ್ನು ಕೂಡ ಸ್ವತಃ ರಾಜಣ್ಣ ಅವರು ಪ್ರಸ್ತಾಪ ಮಾಡ್ತಾರೆ. ಈ ಒಂದು ವಿಚಾರ ಈಗ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹದ್ದು. ಇದಕ್ಕೆ ಕೂಡಲೇ ಪ್ರತಿಕ್ರಿಯಿಸಿರುವಂತಹ ರಾಜ್ಯದ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೀವಿ,
ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸ್ತೀವಿ ಹೀಗಂತ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು. ಅವರ ಸ್ಟೇಟ್ಮೆಂಟ್ಗೆ ಇವತ್ತು CM ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಗೃಹ ಸಚಿವರು ಕೂಡ ಸ್ಟೇಟ್ಮೆಂಟ್ ಮಾಡಿರೋದ್ರಿಂದ ನಾನು ಆ ವಿಚಾರದ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡಕ್ಕೆ ಹೋಗಲ್ಲ. ಸಂತ್ರಸ್ತರು ಯಾರೇ ಇದ್ದರೂ ಕೂಡ ಅವರನ್ನು ರಕ್ಷಣೆ ಮಾಡುವಂತಹದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತೇಳಿ CM ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಸದನದಲ್ಲಿ ರಾಜಣ್ಣನ ಮಧುಬಲೆ ಗದ್ದಲ ಜಾಸ್ತಿ ಆಗ್ತಿರುವಂತಹದ್ದು. ಮಧುಬಲೆ ಗದ್ದಲ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಪನ ಸೃಷ್ಟಿ ಮಾಡಿರುವಂತಹದ್ದು. ಹನಿ ಟ್ರ್ಯಾಪ್ ಚರ್ಚೆ ವೇಳೆ DK ಮೇಲೆ ಕೆಂಡವಾದಂತಹ ಮುನಿರತ್ನ, DKಶಿ ಮೇಲೆ ಸಾಲು ಸಾಲು ಆರೋಪ ಮಾಡಿರುವಂತಹ ಮುನಿರತ್ನ, ಹನಿ ಟ್ರ್ಯಾಪ್ ವಿಚಾರಕ್ಕೆ DCM DK ಶಿವಕುಮಾರ್ ಅವರು ಕೂಡ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದನದಲ್ಲಿನ ಗದ್ದಲಕ್ಕೆ ನಾಜೂಕಾಗಿಯೇ ಉತ್ತರಿಸಿರುವಂತಹ DK ಶಿವಕುಮಾರ್ ಅವರು, ತೊಂದರೆ ಆಗಿದ್ರೆ ಯಾರಾದರೂ ಹೋಗಿ ಕಂಪ್ಲೇಂಟ್ ಮಾಡಲಿ, ಅವರವರ ದೂರಿನ ಮುಖಾಂತರ ತನಿಖೆ ಮಾಡುತ್ತೇವೆ ಹೀಗಂತ ಮಾಧ್ಯಮದ ಮುಂದೆ ಮಾತನಾಡಿದ್ರೆ ಆಗುತ್ತಾ? ನಾನು ಕೂಡ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇನೆ. ನಯವಾಗಿಯೇ ಮಧುಬಲೆ ಗದ್ದಲಕ್ಕೆ ತೆರೆ ಎಳೆದಂತಹ DK ಶಿವಕುಮಾರ್ ಅವರು, DK ಶಿವಕುಮಾರ್ ಅವರ ವಿರುದ್ಧ ಈಗಾಗಲೇ ಮುನಿರತ್ನ ಅವರು ಸದನದಲ್ಲಿ ಬಾಂಬನ್ನು ಸಿಡಿಸಿದ್ರು. ಅಂದರೆ ನನ್ನ ಮೇಲೂ ಕೂಡ ಅತ್ಯಾಚಾರ ಆಗಿದೆ, ನನಗೂ ಕೂಡ ಅತ್ಯಾಚಾರ ಆಗಿದೆ, ನನ್ನ ಮೇಲೆ ಸುಳ್ಳು ಕೇಸನ್ನು ಹಾಕಿಸಿರುವಂಥದ್ದು, ಈಗಾಗಲೇ ನನಗೆ ನನ್ನ ಕುಟುಂಬಕ್ಕೆ ಈ ಒಂದು ಸುಳ್ಳು ಕೇಸಿಂದ ಬಹಳ ನೋವಾಗಿದೆ, ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಮೆಚುರಿಟಿ ಇರುವಂತಹವರು, ಆದರೆ ನನ್ನ ಮೊಮ್ಮಕ್ಕಳಿದಾರಲ್ಲ ಅವರಿಗೆ ಇಂತಹ ವಿಚಾರಗಳು ಗೊತ್ತೇ ಇರಲ್ಲ, ಆದರೂ ಕೂಡ ಇಂತಹ ವಿಚಾರಗಳಿಂದ ನನ್ನ ಮೊಮ್ಮಕ್ಕಳು ಕೂಡ ಸಿಕ್ಕಾಬಟ್ಟೆ ಬೇಜಾರಾಗಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಮುಂದೊಂದು ದಿನ ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ದಂಧೆ ಆಗುತ್ತೆ. ಅಂದರೆ ಯಾರ್ಯಾರು ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಅಥವಾ ಸರ್ಕಾರದ ಪರವಾಗಿ, ಅಂದರೆ ಒಬ್ಬ ವ್ಯಕ್ತಿಯ ಪರವಾಗಿ ಯಾರ್ಯಾರು ಮಾತನಾಡ್ತಾರೆ ಅಂತಹ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ ಮಾಡಿಸಲಾಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಮುನಿರತ್ನ ಅವರು ಹೇಳಿರುವಂಥದ್ದು. ಮುನಿರತ್ನ ಅವರು ನಿನ್ನೆ ತುಂಬ ಆವೇಶವಾಗಿ ಹೇಳಿದ್ರು. ಅಂದರೆ ಅವರ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ ನೀವು ಒಂದು ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು. ಒಂದು 4-5 ಫೋಟೋಗಳನ್ನು ಕೂಡ, ದೇವರ ಫೋಟೋಗಳನ್ನು ಕೂಡ ಇಟ್ಕೊಂಡಿದ್ರು. ದೇವರ ಫೋಟೋಗಳನ್ನು ತೋರಿಸಿ ಅವರು ದೇವರ ಮೇಲೆ ಹಾಣೆ ಮಾಡಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ, ನನ್ನ ಮೇಲೆ ಇಲ್ಲ ಸಲ್ಲದ ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ, ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋ ಒಂದು ಅರ್ಥದಲ್ಲಿ ಬಹಳ ನೋವಿನಿಂದ ಮುನಿರತ್ನ ಅವರು ಮಾತನಾಡಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತಂದರೆ, ಯಾರೇ ಸಂತ್ರಸ್ತರು ಯಾರೇ ಏನೇ ಆಗಿದ್ದರೂ ಕೂಡ ದೂರು ಕೊಡಿ ಹೋಗಿ, ಆ ಒಂದು ದೂರಿನ ಆಧಾರದ ಮೇಲೆ ನಾವು ತನಿಖೆಯನ್ನು ಮಾಡ್ತೀವಿ, ಅದನ್ನು ಬಿಟ್ಟು ನೀವು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಮಾಧ್ಯಮಗಳಲ್ಲಿ ನಿಂತ್ಕೊಂಡು ಮಾತನಾಡಿದ್ರೆ ಅದಕ್ಕೆ ಅರ್ಥ ಬರಲ್ಲ. ನಿಮಗೆ ಅನ್ಯಾಯ ಆಗಿದೆ ಅಂತಂದರೆ ಲೋಕಲ್ ಸ್ಟೇಷನ್ಗೆ, ಅಂದರೆ ನಿಮ್ಮ ಡಿವಿಷನ್ ಸ್ಟೇಷನ್ ಲಿಮಿಟ್ಸಲ್ಲಿ ನೀವು ಹೋಗಿ ಕಂಪ್ಲೇಂಟನ್ನು ಕೊಡಿ, ಅದನ್ನು ಬಿಟ್ಟು ಮಾಧ್ಯಮಗಳಲ್ಲಿ ಯಾಕೆ ಮಾತನಾಡ್ತೀರಾ ಅಂತೇಳಿ ಈಗ DK ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು.